ಅವಳೇನೋ ಪ್ರಾಬ್ಲಮ್ ಸಿಗಾಕೊಂಡಿದ್ದಾಳೆ ಅನ್ಸುತ್ತೆ. ಅದು ಸರಿ, ಈ ಜಗತ್ತಲ್ಲಿ ಯಾರಿಗೆ ಪ್ರಾಬ್ಲಮ್ ಇಲ್ಲ ಹೇಳು? ಮಗ ಸರಿ ಬಾ ಹೋಗೋಣ. ಸರಿ ಬಾ. ಏನಾಯ್ತು ನಿನ್ಗೆ? ಯಾಕೆ ಅವನ ಜೊತೆ ಹಾಗೆ ನಡ್ಕೊಂಡೆ? ಅದು ಸಡನ್ ಆಗಿ ಅರ್ಜುನ್ ನೋಡಿದ್ನಲ್ಲ, ಸ್ವಲ್ಪ ಟೆನ್ಷನ್ ಆಯ್ತು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವನಿಗೆ ದುಡ್ಡು ಸೆಟಲ್ ಮಾಡ್ಬೇಕು ಅಂತ ಹೇಳ್ದೆ. ಹೌದು, ಅದನ್ನ ಮಾಡ್ಬೇಕು. ಆದ್ರೆ ಈಗ ಅದೆಲ್ಲ ಪ್ರಾಬ್ಲಮ್. ಮತ್ತೆ ಅದೇ ನಾನು ನಿನ್ ಹತ್ರ ಬೆಳಿಗ್ಗೆ ರೂಮಲ್ಲಿ ಹೇಳ್ದೆ ಅಲ್ವಾ, ನಾನ್ ನನ್ನ ಅಕ್ಕನ ಅಭಿ ಜೊತೆ ಒಂದ್ ಮಾಡ್ಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದೀನಿ. ಅರ್ಜುನ್ ಅಡ್ಡ ಬಂದು ನನ್ನ ಡೈವರ್ಟ್ ಮಾಡ್ತಿದ್ದಾನೆ. ನನಗ್ ಟೈಮ್ ಇಲ್ಲ ಕಣೆ. ನನ್ನ ಫೋಕಸ್ ನನ್ನ ಅಕ್ಕನ ಮೇಲೆ ಮಾತ್ರ ಇರಬೇಕು. ಬೇರೆ ಕಡೆ ನನ್ನಿಂದ ಗಮನ ಕೊಡೋದಕ್ಕಾಗಲ್ಲ. ಹಾಗಾಗಿ ನಾನು ಈ ಥರ ಮಾತಾಡ್ದೆ. ಅವನು ತಪ್ಪಾಗಿ ತಿಳ್ಕೊಂಡ ಅನ್ಸುತ್ತೆ ಕಣೆ. ಅವನ ಮುಖ ಫುಲ್ ಡಲ್ ಆಗೋಯ್ತು. ಅದಕ್ಕೆ ನಾನೇನ್ ಮಾಡೋಕ್ಕಾಗತ್ತೆ? ಇನ್ಮೇಲೆ ಈ ಟಾಪಿಕ್ ಮಾತಾಡೋದು ಬೇಡ. ನಾವು ನಾಳೆ ಪ್ಲಾನ್ ಬಗ್ಗೆ ಮಾತಾಡಬೇಕು. ಬಾ. ಜಾಗ ಬಿಡಿ. ಅಮ್ಮ ಸ್ವಲ್ಪ ನಿಂತ್ಕೊಳ್ಳಿ. ಸ್ವಾಮಿ, ಪರಿಹಾರ ಪೂಜೆ ಮಾಡ್ಸಕ್ಕಂತ ಬಂದಿದೀವಿ. ಸರ್, ದೇವಸ್ಥಾನದೊಳಗೆ ಈಗ ಯಾರು ಹೋಗಕ್ಕಾಗಲ್ಲ. ಯಾಕೆ? ಒಳಗಾಗಲೇ ಒಂದು ಪರಿಹಾರ ಪೂಜೆ ನಡೀತಾ ಇದೆ ಅಮ್ಮ. ಸ್ವಾಮಿ, ಇವರು ದೊಡ್ಡ VVIP ಕನ್ಸ್ಟ್ರಕ್ಷನ್ ಕಂಪನಿ ಓನರ್ ಸರೋಜದೇವಿ ಮೇಡಮ್. ದೇವರ ಸನ್ನಿಧಾನಕ್ಕೆ ಬರೋ ಎಲ್ಲಾ ಜನರು ಒಂದೇ ಸರ್. ಸರ್, ಇವ್ರ ಪವರ್ ಏನು ಅಂತ ಗೊತ್ತಿಲ್ಲದೆ ಹೀಗೆ ಮಾತಾಡ್ತಿದ್ದೀರಾ. ಒಳಗ್ ಬಿಡಲ್ಲ ಅಂತ ಮರ್ಯಾದೆ ಇಲ್ಲದೆ ಮಾತಾಡ್ತಿದ್ದೀರಾ. ನೀವು ಯಾರ ಜೊತೆ ಮಾತಾಡ್ಬೇಕು ಅಂತ ಹೇಳಿ, ನಾನು ಮಾತಾಡ್ತೀನಿ. ಸರ್, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಪದ್ಧತಿ ಪ್ರಕಾರ ಒಂದಿನಕ್ಕೆ ಒಂದು ಪರಿಹಾರ ಪೂಜೆ ಮಾತ್ರ ಮಾಡೋಕ್ಕಾಗೋದು. ಯಾಕಂದ್ರೆ ಇವಾಗ ಒಳಗೆ ಪರಿ ಮೇಡಮ್ ಏರ್ಪಾಟ್ ಮಾಡಿರೋ ಪೂಜೆ ನಡೀತಾ ಇದೆ. ಆ ಪೂಜೆ ಮುಗಿದ್ಮೇಲೆ ನಿಮ್ಮನ್ನು ನಾನು ಒಳಗೆ ಬಿಡಕ್ಕಾಗೋದು. ನೀವು ಹೋದ್ರು ಇವತ್ತು ಪರಿಹಾರ ಪೂಜೆ ಮಾಡ್ಸಕ್ಕಾಗಲ್ಲ. ಅಮ್ಮ ಅವ್ರ ದರ್ಶನ ಮಾಡ್ಬೋದು, ಅದಕ್ಕೂ ಒಂದು 15 ನಿಮಿಷ ಲೇಟ್ ಆಗತ್ತೆ. ಯಾರ ಪರಿ? ಅವಳಿಗೋಸ್ಕರ ನಾವ್ ಯಾಕಿಲ್ ವೇಟ್ ಮಾಡ್ಬೇಕು? ದೊಡ್ಡ VVIP ಅಂತೀರಾ, ನಿಮ್ಗೆ ಪರಿ ಮೇಡಮ್ ಯಾರು ಅಂತ ಗೊತ್ತಿಲ್ವಾ? ಇದು ದೊಡ್ಡ ಅನ್ಯಾಯ. ದೇವಸ್ಥಾನ ಅನ್ನೋದು ಅವ್ರೊಬ್ರಿಗೆ ಮಾತ್ರನಾ? ಅವ್ರು ಪೂಜೆ ಮಾಡಿಸಿದ್ರೆ ನಾವು ಒಳಗೆ ಹೋಗ್ಬಾರ್ದಾ? ದೇವ್ರ ಸನ್ನಿಧಿಯಲ್ಲಿ ಎಲ್ಲರೂ ಒಂದೇ ಅಂತ ಹೇಳಿ ನೀವು ಮಾತ್ರ ಹೀಗೆ ಮಾತಾಡ್ಬೋದಾ? ಸರ್ ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡಿ. ದೇವಸ್ಥಾನದ ರೂಲ್ಸ್ ಆಗಿದೆ, ಸ್ವಲ್ಪ ಕೋಆಪರೇಟ್ ಮಾಡಿ ಸರ್. ಅಲ್ಲಿ ನೋಡಿ, ಅವರೆಲ್ಲರೂ ದೇವಸ್ಥಾನದೊಳಗೆ ಹೋಗೋಕ್ಕೆ ಕಾಯ್ತಾ ಇರೋದು. ಸ್ವಲ್ಪ ವೆಯ್ಟ್ ಮಾಡಿ ಸರ್. ಅವ್ರು ಬೇರೆ, ನಾವು ಬೇರೆ. ಸರ್, ನಿಮಗೆ ದೇವಸ್ಥಾನದೊಳಗೆ ಹೋಗಬೇಡಿ ಅಂತ ನಾನು ಹೇಳಲೇ ಇಲ್ವಲ್ಲ. ಒಳಗೆ ಪರಿ ಮೇಡಮ್ ಸ್ಪೆಷಲ್ ಪೂಜೆ ಮಾಡಿಸ್ತಿದ್ದಾರೆ. ಅದು ಮುಗಿದ ಮೇಲೆ ನೀವು ಹೋಗ್ಬೋದು ಅಂತ ನಾನು ಹೇಳ್ತಿರೋದು. ಒಂದು 10 ನಿಮಿಷ ಅಷ್ಟೇ ವೆಯ್ಟ್ ಮಾಡಿ ಪ್ಲೀಸ್ ಸರ್. ಪ್ಲೀಸ್ ಮೇಡಮ್. ಏನು ಹೇಳ್ತಿದ್ದೀರಾ ಸರ್? ನಮ್ಮ ಅಕ್ಕ ಸರೋಜಾದೇವಿ ಯಾರು ಅಂತ ಗೊತ್ತಾ? ನಿಮ್ಮ ದೇವಸ್ಥಾನಕ್ಕೆ ಅವ್ರು ಎಷ್ಟು ಸಲ ಡೊನೇಷನ್ ಕೊಟ್ಟಿದ್ದಾರೆ ಅಂತ ಗೊತ್ತಾ? ಅವ್ರ ಹೆಸರನ್ನ ನೀವು ಕೇಳೇ ಇಲ್ವಾ? ಸರ್, ಇವ್ರ ಹೆಸರನ್ನ ನಾನು ತುಂಬ ಸಲ ಕೇಳಿದ್ದೀನಿ ಸರ್. ಇವ್ರು ಎಷ್ಟು ದೊಡ್ಡ VIP ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಸರ್. ಆದರೆ ಒಳಗಿರೋ ಪರಿ ಮೇಡಮ್ ಅದಕ್ಕೂ ಮೇಲೆ ದೊಡ್ಡ VVIP ಸರ್. ಈಗಷ್ಟೇ ಫಾರಿನ್ನಿಂದ ಅವ್ರು ಬರ್ತಾ ಇದ್ದಾರೆ. ರೀ, ನಿನ್ನೆ ಯಾರಿಗೂ ಫೋನ್ ಮಾಡಿ ಬುಕ್ ಮಾಡಿದೆ ಅಂತ ಹೇಳಿದ್ರಲ್ಲ? ಹೌದು, ಅವ್ರ ಹೆಸರು. ಒಂದು ನಿಮಿಷ. ಅಯ್ಯೋ, ಬೇಗ ನೋಡ್ರಿ. ಸರ್, ಬೇರೆ ಯಾರೋ ನಿಮ್ಗೆ ಸುಳ್ಳು ಹೇಳಿರ್ಬೇಕು ಸರ್. ಇಲ್ಲಿ ನಾನೇ ಇನ್ಚಾರ್ಜು. ಪರಿ ಮೇಡಮ್ 2 ದಿನಕ್ಕೆ ಮುಂಚೆನೆ ಫೋನ್ ಮಾಡಿ ಪೂಜೆಗೆ ಬುಕ್ ಮಾಡಿದ್ರು. ನಿನ್ನೆ ನೀವು ನನಗೆ ಫೋನ್ ಮಾಡಿದಿದ್ರೆ ನೀವು ಯಾವಾಗ ಬರಬೇಕು, ನೀವು ಯಾವಾಗ ಪರಿಹಾರ ಪೂಜೆ ಮಾಡಬಹುದು ಅಂತ ನಾನೇ ಡೇಟ್ ಕೊಡ್ತಿದ್ದೆ. ಈಗ ಬುಕ್ ಆಗಿದೆ. ಸಾರಿ ಮೇಡಮ್. ಅದು ನೆನ್ನೆ ಅಷ್ಟೇ ನಮ್ಮ ಗುರುಜಿ ಈ ಪರಿಹಾರದ ಪೂಜೆ ಬಗ್ಗೆ ಹೇಳಿದ್ರು. ಹಾಗಾಗಿ ನೆನ್ನೆ ಬುಕ್ ಮಾಡಿದ್ವಿ. ಇಲ್ಲ ಅಂದಿದ್ರೆ ನಾವು ಮೊದಲೇ ಹೇಳ್ತಾ ಇದ್ವಿ ಅಲ್ವಾ? ಸಾರಿ ಸರ್, ನಾನು ದೇವಸ್ಥಾನದ ರೂಲ್ಸ್ ಫಾಲೋ ಮಾಡ್ತಾ ಇದ್ದೀನಿ. ಪರಿ ಮೇಡಮ್ 2 ದಿನ ಮುಂಚೆನೇ ಬುಕ್ ಮಾಡಿದ್ರಿಂದ ಅವರದ್ದೇ ಇವತ್ತು ಪೂಜೆ.
ಅದನ್ನ ಇನ್ನು ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಏನೂ ಮಾಡೋಕ್ಕಾಗಲ್ಲ. ತಪ್ಪಾಗಿ ತಿಳ್ಕೊಬೇಡಿ ಮೇಡಮ್, ದಯವಿಟ್ಟು ಕ್ಷಮಿಸಿ. ಏನ್ರಿ ಇದು? ಯಾರು ಆ ಪರಿ? ನನಗ್ ಗೊತ್ತಿಲ್ಲದೆ ಇರೋ ನನಗಿಂತ ದೊಡ್ಡ VVIPನಾ? ದಿಢೀರಂತ ಎಲ್ಲಿಂದ ಬಂದ್ಲು? ಇಷ್ಟು ದಿನ ಹೆಸರು ಕೂಡ ಕೇಳೇ ಇರ್ಲಿಲ್ವಲ್ಲ.